ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಬಿಜೆಪಿಗರಿಗೆ ಶಾಕ್ ಮೇಲೆ ಶಾಕ್ ಕೊಡಲಿಕ್ಕೆ ಹೈಕಮಾಂಡ್ ಕೂಡ ಪ್ಲಾನ್ ಅನ್ನು ರೂಪಿಸಿದೆಯಂತೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆಯ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಜೆಪಿಗೆ ಮುಖ್ಯವಾಗಿ ಬಿಜೆಪಿಗರಿಗೆ ರಾಜ್ಯ ಬಿಜೆಪಿಗರಿಗೆ ಶಾಕ್ ಮೇಲೆ ಶಾಕ್ ಕೊಡುವ ಸಾಧ್ಯತೆ ಇದೆ. ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಜೊತೆ ವಿಪಕ್ಷ ನಾಯಕರ ಸ್ಥಾನವೂ ಕೂಡ ಬದಲಾಗುತ್ತಾ? ಹಾಗಾದ್ರೆ ಆರ್ ಅಶೋಕ್ಗೆ ಕಾದಿದ್ಯಾ ಕಂಟಕ? ಈ ಪ್ರಶ್ನೆ ಇದೆ ನೋಡಿ. ಇದು ಅಶ್ವಮೇಘ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಮುಖ್ಯವಾಗಿ ಇಷ್ಟು ದಿನಗಳ ಕಾಲ ಇದ್ದಂತಹ ಬದಲಾವಣೆ ವಿಚಾರ ಯಾವುದು? ರಾಜ್ಯಾಧ್ಯಕ್ಷರ ಬದಲಾವಣೆ. ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರೆ ಅಂತ ಇತ್ತು. ಬಟ್ ಈಗ ಏಕಾಏಕಿಯಾಗಿ ವಿಪಕ್ಷ ನಾಯಕ ಸ್ಥಾನ ಕೂಡ ಬದಲಾಗುತ್ತೆ ಅನ್ನುವ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಆರ್ ಅಶೋಕ್ ಅವರ ಸ್ಥಾನಕ್ಕೂ ಕೂಡ ಬಂದಿದ್ಯಾ ಕುತ್ತು ಅಂತ ಪ್ರಶ್ನೆ ಇದೆ ನೋಡಿ. ಆರ್ ಅಶೋಕ್ ಅವರನ್ನ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಅವರನ್ನ ಆಯ್ಕೆ ಮಾಡಿದ್ದು. ಗುಣಾಕಾರ ಮಾಡಿದ್ರು, ಬಾಕ್ಸಿದ್ರು, ಕಳೆದ್ರು, ಎಲ್ಲವೂ ಆದ ನಂತರ ವಿಪಕ್ಷ ನಾಯಕರನ್ನ ಬಿಜೆಪಿ ಆಯ್ಕೆ ಮಾಡಿದ್ದು. ಬಟ್ ಆರ್ ಅಶೋಕ್ರನ್ನ ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲೇ ಒಂದಿಷ್ಟು ವಿರೋಧ ವ್ಯಕ್ತವಾಗಿತ್ತು. ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರೇಸ್ನಲ್ಲಿದ್ದರು, ಸುನೀಲ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಆರ್ ಅಶೋಕ್ ಅವರನ್ನ ಆಯ್ಕೆ ಮಾಡಿದ್ರು ಸೀನಿಯಾರಿಟಿಯ ಕಾರಣಕ್ಕಾಗಿ. ಬಟ್ ಆರ್ ಅಶೋಕ್ ಅವರನ್ನ ಆಯ್ಕೆ ಮಾಡಿದ ನಂತರ ಅವರ ಕಾರ್ಯವೈಖರಿ ಬಗ್ಗೆ ಸ್ವತಃ ಬಿಜೆಪಿಯಲ್ಲೇ ಒಂದಿಷ್ಟು ಅಸಮಾಧಾನ ಇತ್ತು ನೋಡಿ. ವಿಶ್ವನಾಥ್ ಅವರು, ಯಲಹಂಕ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ, ಅಡ್ಜಸ್ಟ್ಮೆಂಟ್ ಗಿರಾಕಿ ಅನ್ನುವ ಪದವನ್ನು ಯೂಸ್ ಮಾಡಿಬಿಟ್ಟಿದ್ರು. ಅಂದರೆ ವಿಪಕ್ಷ ನಾಯಕರು ಹೊಂದಾಣಿಕೆಯನ್ನ ಮಾಡ್ಕೊಬಿಡ್ತಾರೆ ಕಾಂಗ್ರೆಸ್ನ ನಾಯಕರ ಜೊತೆ ಅಂತ ಆರೋಪವನ್ನು ಮಾಡಿದ್ರು. ಜೊತೆಗೆ ವಿಪಕ್ಷ ನಾಯಕರ ಕಾರ್ಯವೈಖರಿ ಬಗ್ಗೆ ಟೀಕೆ ಕೂಡ ವ್ಯಕ್ತವಾಗ್ತಾ ಇತ್ತು. ಈಗ ವಿಪಕ್ಷ ನಾಯಕರನ್ನ ಬದಲಾವಣೆ ಮಾಡ್ತಾರಾ ಅಂತ ಹೇಳಿ ಪಕ್ಷದ ಕೆಲ ಚಟುವಟಿಕೆಗಳಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ. ವಿಪಕ್ಷ ನಾಯಕರ ಕೆಲ ನಡೆ ವೀಕ್ಷಿಸಿ ಬದಲಾವಣೆಯ ಚರ್ಚೆ ಶುರುವಾಗಿದೆ. ಶಾಸಕರ ವಿಶ್ವಾಸಕ್ಕೆ ಪಡೆಯಲು ಕೂಡ ಆರ್ ಅಶೋಕ್ ಅವರು ವಿಫಲರಾಗ್ತಾ ಇದ್ದಾರೆ. ಕಾರ್ಯಕರ್ತರ ಜೊತೆಗೂ ಕೂಡ ಬೆರೀತಾ ಇಲ್ಲ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಈಗ ಬದಲಾವಣೆ ಮಾಡಬೇಕು ಅಂತ ಚಿಂತಿಸ್ತಾ ಇದೆಯಂತೆ ಬಿಜೆಪಿ ಹೈಕಮಾಂಡ್ ನೋಡಿ. ವಿಶ್ವಾಸವನ್ನ ಪಡೆಯುವಂತ ನಿಟ್ಟಿನಲ್ಲಿ ನೋಡಿ, ವಿಪಕ್ಷ ನಾಯಕರು ಅಂತ ಹೇಳಿದ್ರೆ ಶಾಡೋ ಸಿಎಂ ಅಂತ ವಿಪಕ್ಷ ನಾಯಕರನ್ನ ಕರೀತಾರೆ. ಬಟ್ ಆರ್ ಅಶೋಕ್ ಅವ್ರಿಗೆ ಅಂತಹ ದೊಡ್ಡ ಹುದ್ದೆ ಸಿಕ್ಕಿದ್ರು, ಸ್ಥಾನ ಸಿಕ್ಕಿದ್ರು, ಅದನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವ ಆರೋಪ ಇರುವಂತದ್ದು. ಇದ್ರ ಜೊತೆಗೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವುದಿಲ್ಲ. ಸದನದ ಸಂದರ್ಭದಲ್ಲಿ ಅಧಿವೇಶನ ನಡೆಯುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಿಪಕ್ಷ ನಾಯಕರು ತಮ್ಮ ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಾರೆ. ವಿಶ್ವಾಸಕ್ಕೆ ಪಡೆದುಕೊಂಡು ಆ ನಂತರ ಕಾಂಗ್ರೆಸ್ ವಿರುದ್ಧ ಅಂದ್ರೆ ಆಡಳಿತಾರೂಢ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಆರ್ ಅಶೋಕ್ ಅವರ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೀತಾ ಇರಲಿಲ್ಲ. ಇದರ ಜೊತೆಗೆ ಪಕ್ಷದ ಕಾರ್ಯಕ್ರಮಗಳು, ಪಕ್ಷ ಸಂಘಟನೆಯ ಚಟುವಟಿಕೆಗಳು ಅಂತ ಬಂದ್ರೆ ದೂರ ಉಳಿತಾ ಇದ್ರು. ಹೀಗಾಗಿ ಆರ್ ಅಶೋಕ್ ಅವರಿಗೆ ಕೋಕ್ ಕೊಡುತ್ತಾ ಬಿಜೆಪಿ ಹೈಕಮಾಂಡ್ ಅನ್ನುವ ಪ್ರಶ್ನೆ ಇರುವಂತದ್ದು ನೋಡಿ. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಇದೆ. ರಾಜ್ಯಾಧ್ಯಕ್ಷರು ಬದಲಾಗಬೇಕು, ಬದಲಾಗ್ತಾರಂತೆ, ಇನ್ನೇನು ಬದಲಾಗೇ ಬಿಡ್ತಾರೆ ಅನ್ನುವ ಚರ್ಚೆ ಇದ್ದದ್ದು. ಬಟ್ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಫ್ ಇನ್ ಕೇಸ್ ಏನಾದರೂ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್? ವಿಜೇಂದ್ರ ಅವರು ಕಳೆದ 1.5 ವರ್ಷದಿಂದ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಯುವಕರು, ಜೊತೆಗೆ ಯಡಿಯೂರಪ್ಪನವರ ದೊಡ್ಡ ಅವರ ಹಿಂದೆ ಇದೆ. ಹೀಗಾಗಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ತಾರಾ ಗೊತ್ತಿಲ್ಲ. ಬಿಜೆಪಿಯಲ್ಲಿ ಏನಾದರೂ ಕೂಡ ಸಾಧ್ಯ ಆಗುತ್ತೆ. ಬಟ್ ಆ ಬದಲಾವಣೆಯ ಚರ್ಚೆ ನಡುವೆ ವಿಪಕ್ಷ ನಾಯಕರು ಬದಲಾಗ್ತಾರೆ ಅನ್ನುವ ಚರ್ಚೆ ಶುರುವಾಗಿದೆ ನೋಡಿ. ಮೊನ್ನೆ ಅಷ್ಟೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಏಕಾಏಕಿಯಾಗಿ ದೆಹಲಿಗೆ ಹೋದ್ರು. ಎಲ್ಲರಲ್ಲೂ ಕುತೂಹಲ ಇತ್ತು. ಯಾವ ಕಾರಣಕ್ಕೆ ಹೋದ್ರು ಏನು ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕ ಅಂತ ಹೇಳಿದ್ರೆ ಈಗ ಗೊತ್ತಾಗ್ತಾ ಇರುವಂಥದ್ದು ಅಧ್ಯಕ್ಷರ ಬದಲಾವಣೆ ವಿಚಾರ ಅಲ್ಲ, ವಿಪಕ್ಷ ನಾಯಕರ ಬದಲಾವಣೆ ವಿಚಾರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿವೇಕ್ ನೋಡಿ, ಬಿಜೆಪಿಯಲ್ಲಿ ಬದಲಾವಣೆ ಸುದ್ದಿ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ವಿಪಕ್ಷ ನಾಯಕರೇ ಬದಲಾಗ್ತಾರೆ ಅನ್ನುವ ಚರ್ಚೆ ಮುನ್ನೆಲೆಗೆ ಬಂದಿರುವಂಥದ್ದು. ಏನು ನಡೀತಾ ಇದೆ ಬಿಜೆಪಿಯಲ್ಲಿ ವಿವೇಕ್?
ಎಸ್ ಮಹೇಶ್, ಕಳೆದ ಒಂದು ತಿಂಗಳಿಂದ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತದೆ. ಒಂದ್ ಕಡೆ ಎಲ್ಲ ಕೂಡ ರೆಬಲ್ಸ್ ಆಗಿರ್ಬೋದು, ತಟಸ್ಥ ಬಣ ಆಗಿರ್ಬೋದು, ಮತ್ತು ವಿಜೇಂದ್ರ ಬಣದ ನಾಯಕರು ಹಲವು ಬಣಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಿದೆ. ಯಾವಾಗ ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬರುತ್ತೋ ಆ ಸಂದರ್ಭದಲ್ಲಿ ರೆಬಲ್ಸ್ ತಂಡದವರಾಗಿರ್ಬೋದು ಅಥವಾ ತಟಸ್ಥ ಬಣದ ನಾಯಕರು ಹಾಗೆ ವಿಜೇಂದ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ಡೆಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಹಾಗೆ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡೋದು ಕೂಡ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಮೊನ್ನೆ ಅಷ್ಟೇ ವಿಜೇಂದ್ರ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಅವರು ಕೂಡ ವಿಫಲವಾದ್ರು. ನಮ್ಮ ಉನ್ನತ ಮೂಲಗಳ ಮಾಹಿತಿ ಏನ್ ತಿಳಿಸುತ್ತೆ ಅಂದ್ರೆ, ವಿಜೇಂದ್ರ ಅವರಿಗೆ ಯಾರು ಹೈಕಮಾಂಡ್ ನಾಯಕ ಕೂಡ ಭೇಟಿ ಮಾಡಿಲ್ಲ, ಯಾರು ಸಮಯವನ್ನ ನೀಡಿಲ್ಲ, ಹಾಗೆ ವಾಪಸ್ ಬಂದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹಾಗೆ ಅದೇ ರೀತಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿಚಾರದಲ್ಲಿ ಕೂಡ ಗಮನಿಸ್ತಾ ಹೋದ್ರೆ, ಅವರು ಕೂಡ ದೆಹಲಿಗೆ ಹೋಗಿ ಕಳೆದು 3 ದಿನಗಳಾಗ್ತಾ ಇದೆ. ಇವತ್ತಿಗೆ 4ನೇ ದಿನ ಆದ್ರೂ ಕೂಡ ಅಮಿತ್ ಶಾ ಅವರು ಭೇಟಿ ಮಾಡಿಲ್ಲ, ಅವರಿಗೆ JP ನಡ್ಡಾ ಅವರು ಭೇಟಿ ಮಾಡಿಲ್ಲ. 2 ಹಿರಿಯ ನಾಯಕರು, ವರಿಷ್ಠರು ಕೂಡ ಭೇಟಿ ಮಾಡದೇ ಇದೆಲ್ಲ ಒಂದ್ ಕಡೆ ವಿಪಕ್ಷ ನಾಯಕನಿಗೂ ಕೂಡ ಕುತ್ತ ಅಂತ ಗೊತ್ತಾಗ್ತಿದೆ. ಯಾಕಂದ್ರೆ ಬಹಳ ಚರ್ಚೆಯಲ್ಲೂ ಕೂಡ ಇತ್ತು, ವಿಪಕ್ಷ ನಾಯಕರ ಸ್ಥಾನ ಕೂಡ ಬದಲಾವಣೆ ಆಗುವ ಸಾಧ್ಯತೆಗಳಿದೆ. ಯಾಕಂದ್ರೆ ಈ ಹಿಂದೆ 18 ಶಾಸಕರ ಅಮಾನತು ಏನಾಗಿತ್ತು, ಆ ಸಂದರ್ಭದಲ್ಲೂ ಕೂಡ ವಿಪಕ್ಷ ನಾಯಕರಾಗಿ ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ, ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡಿಲ್ಲ. ಮತ್ತೆ ಈಗಾಗಲೇ ಏನ್ ಶಾಸಕರು ಇರ್ತಾರೆ ಸದನದೊಳಗೆ, ಅವ್ರಿಗೆ ಯಾರಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಅವರ ವಿರುದ್ಧ ಹೋರಾಟಗಳನ್ನ ಮಾಡಿಲ್ಲ ಅಂತ 18 ಜನ ಅಮಾನತಾದಂತ ಸಂದರ್ಭದಲ್ಲಿ ಪದೇ ಹೋಗಿ ಸ್ಪೀಕರ್ಗೆ ಭೇಟಿ ಮಾಡುವಂತ ಕೆಲಸ ಏನು ಕೂಡ ಮಾಡಿಲ್ಲ ಅಶೋಕ್ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಅಶೋಕ್ ಅವರ ಮೇಲಿತ್ತು. ಹಾಗಾಗಿ ಈಗ ಎಲ್ಲೋ ಒಂದ್ ಕಡೆ ಮತ್ತೆ ಸದನದೊಳಗೆ ಕೂಡ ಅಷ್ಟೇ ದೊಡ್ಡ ಮಟ್ಟದ ಚರ್ಚೆಗಳನ್ನ ತೆಗೆದುಕೊಂಡ್ ಬರೋದಿಲ್ಲ ಅಶೋಕ್ ಅನ್ನೋ ಒಂದು ಆರೋಪ ಕೂಡ ಇದೆ. ಹಾಗಾಗಿ ಈಗ ಮುನ್ನೆಲೆಗೆ ಬರ್ತಾ ಇರೋದೇನಂದ್ರೆ, ರಾಜ್ಯಾಧ್ಯಕ್ಷ ಜೊತೆಗೆ ವಿಪಕ್ಷ ನಾಯಕರನ್ನು ಕೂಡ ಬದಲಾವಣೆ ಮಾಡ್ಬೇಕು ಅಂತ ಒಂದಿಷ್ಟು ಚರ್ಚೆಗಳು ವರಿಷ್ಠರು ಕೂಡ ನಡೆಸಿದ್ದಾರೆ ಅಂತ ಉನ್ನತ ಮೂಲಗಳಿಂದ ಮಾಹಿತಿ ಬರ್ತಾರೆ. ಧನ್ಯವಾದ ವಿವೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.